ಇದು ವೈಭವದ ವಿಜಯನಗರ ಸಾಮ್ರಾಜ್ಯ ಕಲೆ, ಸಂಸ್ಕೃತಿ ಮತ್ತು ಸಮೃದ್ಧಿಗೆ ಹೆಸರಾದ ನಾಡು. ಆದರೆ ಈ ಸಮೃದ್ಧಿ ಶಾಶ್ವತವಾಗಿರಲಿಲ್ಲ. ಶತ್ರುಗಳ ಕಣ್ಣು ಈ ಸಾಮ್ರಾಜ್ಯದ ಮೇಲೆ ಬಿತ್ತು. ಅವರ ಸೇನೆ ಗಡಿ ತಲುಪಿತು, ಯುದ್ಧದ ಕರಿಛಾಯೆ ಆವರಿಸಿತು. ಈ ಸವಾಲನ್ನು ಎದುರಿಸಲು ಒಬ್ಬ ಶ್ರೇಷ್ಠ ನಾಯಕನ ಅಗತ್ಯವಿತ್ತು. ಆ ನಾಯಕನೇ ವಿಜಯನಗರದ ಚಕ್ರವರ್ತಿ, ಪ್ರಖ್ಯಾತ ಶ್ರೀ ಕೃಷ್ಣದೇವರಾಯ. ಶತ್ರುಗಳು ಪ್ರಬಲರಾಗಿದ್ದರೂ ರಾಯರು ಧೈರ್ಯಗುಂದಲಿಲ್ಲ. ಅವರು ತಮ್ಮ ಅಪ್ರತಿಮ ತಂತ್ರಗಾರಿಕೆಯನ್ನು ರೂಪಿಸಿದರು. ಅವರ ಬುದ್ಧಿವಂತಿಕೆ ಮತ್ತು ಯುದ್ಧಕೌಶಲ್ಯದಿಂದ ಶತ್ರುಗಳನ್ನು ಸೆದೆಬಡಿಯಲು ನಿರ್ಧರಿಸಿದ. ಯುದ್ಧಭೂಮಿಯಲ್ಲಿ ರಾಯರ ಯುದ್ಧತಂತ್ರಗಳು ಒಂದೊಂದಾಗಿ ಫಲ ನೀಡಿದವು. ಶತ್ರುಗಳು ಬೆಚ್ಚಿಬಿದ್ದರು. ಅಂತಿಮವಾಗಿ ರಾಯರ ಸೈನ್ಯ ವಿಜಯದ ಪತಾಕೆಯನ್ನು ಹಾರಿಸಿತು. ಈ ಮಹಾವಿಜಯದ ನಂತರ ಜನರು ಸಂಭ್ರಮದಿಂದ ಕುಣಿದು ಕುಪ್ಪಳಿಸಿದರು. ಅವರ ಬಾಯಲ್ಲಿ ಒಂದೇ ಮಾತು: ರಾಯರ ಬುದ್ಧಿ, ದೇವರ ದಯೆ. ಕೃಷ್ಣದೇವರಾಯರ ಬುದ್ಧಿವಂತಿಕೆ, ಅವರ ದೂರದೃಷ್ಟಿ ಮತ್ತು ದೇವರ ಕೃಪೆಯಿಂದ ವಿಜಯನಗರ ಮತ್ತೆ ಶಾಂತಿ ಮತ್ತು ಸಮೃದ್ಧಿಯ ಸಾಮ್ರಾಜ್ಯವಾಗಿ ಮೆರೆಯಿತು. ಇಂದಿಗೂ ಅವರ ಆಡಳಿತ, ಅವರ ಪರಾಕ್ರಮ ನಮಗೆ ಸ್ಫೂರ್ತಿಯಾಗಿದೆ.